ಇನ್ನು ಪೆನ್ಡ್ರೈವ್ ಪ್ರಕರಣ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದ್ದು ಪ್ರಧಾನಿ ಜೆಡಿಎಸ್ ಜೊತೆಗಿನ ಬಿಜೆಪಿ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ. ಮುಖ್ಯಮಂತ್ರಿಗಳಂತೂ ಪ್ರಧಾನಿ ಮೋದಿಗೆ ಒಂದು ಸವಾಲನ್ನ ಪೋಸ್ಟ್ ರಿಲೀಸ್ ಮಾಡಿದ್ದಾರೆ. ಹೆಸರಲ್ಲಿ ಲೈಂಗಿಕ ದೌರ್ಜನ್ಯ ಅಪಹರಣ ಕೇಸಲ್ಲಿ ಆರೋಪಿಯಾಗಿದ್ದ ರೇವಣ್ಣರನ್ನ ಬಂಧಿಸಿದ್ದೇವೆ. ಬ್ರಿಜ್ಭೂಷಣ್ ಹಾಗೂ ಉನ್ನಾವೋ ಹತ್ರಾಸ್ ಅತ್ಯಾಚಾರಿಗಳನ್ನು ಬಂಧಿಸುವ ದಮ್ಮು ತಾಕತ್ ನಿಮಗಿದೆಯೇ ಅಂತ ಮೋದಿಯನ್ನ ಸಿಎಂ ಸಿದ್ದರಾಮಯ್ಯ ಕೆಣಕಿದ್ದಾರೆ. ಈಗಲಾದರೂ ನೊಂದ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಇಲ್ಲದಿದ್ದರೆ ನಿಮ್ಮ ಆತ್ಮಸಾಕ್ಷಿಯು ಕೂಡ ನಿಮ್ಮನ್ನ ಕ್ಷಮಿಸಲಾರದು ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ನಾವು ಇದರಲ್ಲಿ ರಾಜಕೀಯ ಮಾಡ್ತಿಲ್ಲ, ಯಾರು ಕೂಡ ಇದನ್ನು ರಾಜಕೀಯ ಬಳಸಿಕೊಳ್ಳಬಾರದು ಅಂತ ಕರೆ ನೀಡಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅಂತ ಕೋರಿದ್ದಾರೆ. ಮಾಡಿದ್ದಾರೆ, ಮುಂದೆ ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು. ಯಾರು ಇಂಥ ಕೆಲಸ ಮಾಡ್ತಾರೆ, ಹೀನ್ ಕೆಲಸ, ಅವರಿಗೂ ಬುದ್ಧಿ ಬರಬೇಕು. ಕಠಿಣವಾದಂಥ ಕಾನೂನಿದೆ, ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗೋದಿಲ್ಲ. ನಾವು ರಾಜಕೀಯ ಯಾರಿಗೆ ಮಾಡಕ್ಕೂ ಹೋಗಿಲ್ಲ. 16 ವರ್ಷದಿಂದ ನಡೆದಿದೆ ಅಂತ ಅದರಲ್ಲೇ ಬಂದಿದೆ. ರಾಜಕೀಯ ಮಾಡೋದು ಪ್ರತಿಯೊಂದಕ್ಕೆ ಸರಿ ಇರೋದಿಲ್ಲ. ಇಂಥ ಪ್ರಕರಣಗಳಲ್ಲಿ ರಾಜಕೀಯ ಮಾಡುವಂಥದ್ದು ಸರಿಯಿಲ್ಲ ಅಂತ ಕಾಣಿಸುತ್ತೆ. ಯಾಕೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯವ್ರಿಗೆ ಟ್ವೀಟ್ ಮಾಡಿ ಪ್ರಧಾನಿಗಳನ್ನು ಕೇಳೋದು, ಈಗ ವಾಪಸ್ ಯಾರಾದರೂ ಶುರು ಮಾಡಿದ್ರೆ ಅಂದರೆ ಏನು ಮಾಡ್ತೀರಾ? ಕಾಂಗ್ರೆಸ್ ಉತ್ತರ ಕೊಡಿ ಅಂತೇಳಿ, ಕಾಂಗ್ರೆಸ್ ಕಾಲದಲ್ಲಿ ಆಗಿರುವಂಥ ಹಲವು ಘಟನೆಗಳಾದವಲ್ಲ, ನೀವು ಉತ್ತರ ಕೊಡಿ, ನೀವೇನು ಮಾಡಿದ್ರಿ ಅಂತ ಹೇಳಿ. ಅಲ್ಲ, ಈ ಬ್ರಿಜ್ಭೂಷಣ್ ಕೇಸ್ ಬಂದಾಗ ಅವಾಗ ಬಿಜೆಪಿ ಯಾಕೆ ಸೈಲೆಂಟ್ ಆಗಿತ್ತು ಅಂತ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಅದರಲ್ಲಿ ಅದಕ್ಕೆ ಸ್ಟ್ಯಾಂಡೇ ತೆಗೆದುಕೊಳ್ಳಿಲ್ಲ ಆಕ್ಚುಲಿ ಬಿಜೆಪಿ ಅವರು. ಅದು ಮಾತ್ರ ಬಹಳ ಕೆಟ್ಟದಾಗಿ ನಡ್ಕೊಂಡ್ರೆ ಆ ವಿಚಾರದಲ್ಲಿ ಏನು ನೀವು ಸ್ಟ್ಯಾಂಡ್ ತೆಗೆದುಕೊಳ್ಬೇಕಾಗಿತ್ತು ಆ ಸ್ಟ್ಯಾಂಡನ್ನ ತೆಗೆದುಕೊಳ್ಳಿಲ್ಲ. ಆಮೇಲೆ ಏನು ಹೇಳಿಕೆ ಕೊಡಬೇಕಾಗಿತ್ತು ಹೇಳಿಕೆಗಳನ್ನು ಕೂಡ ಕೊಡಲಿಲ್ಲ, ಅದಕ್ಕೆ ಉತ್ತರವನ್ನು ಕೊಡಬೇಕು. ಬಟ್ ಈ ವಿಚಾರ ಈಗ ಕರ್ನಾಟಕದಲ್ಲಿ ಬಂದಿರುವಂಥ ವಿಚಾರಕ್ಕೆ ನೀವು ಪ್ರಶ್ನೆಗಳನ್ನು ಹಾಕೊಂಡ್ಬಿಟ್ಟು ದೇಶದಲ್ಲಿ ಆಗಿರೋದಕ್ಕೆ ಉತ್ತರ ಎಲ್ಲ ಕೊಡಬೇಕಾಗಿತ್ತು, ಮೋದಿಯವರು ಉತ್ತರ ಕೊಡಬೇಕು ಅಂದರೆ ನಾಳೆ ರಿವರ್ಸ್ ಸೈಡಲ್ಲೂ ಬರೋಕ್ಕೆ ಶುರು ಆದರೆ ಏನು ಮಾಡ್ತೀರಾ ಅಂತ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೀವು? ಅಂದರೆ ನಿಮ್ಮ ಪಾಡಿಗೆ ರಾಜಕೀಯವನ್ನು ಮಾಡಿಕೊಂಡು ಕೆಸರಾಟ ಮಾಡ್ಕೊಂಡು ಹೋಗ್ಬೇಕಾ, ಅಥವಾ ಈ ವಿಚಾರದಲ್ಲಿ ಒಂದು ಇತ್ಯರ್ಥವನ್ನು ಮಾಡಿಸ್ಬೇಕಾ? ಅದನ್ನು ಮಾಡಿ. ಇನ್ನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಮತ್ತು ಅಪಹರಣ ಪ್ರಕರಣ ದಾಖಲಾಗಿ ರೇವಣ್ಣ ಬಂಧನ ಆಗುತ್ತಲೇ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಕೂಡ ನಡೀತಾ ಇದೆ. ಜೆಡಿಎಸ್ನಿಂದ ರಾಜ್ಯ ಬಿಜೆಪಿ ನಾಯಕರು ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಮುಂದುವರಿಸಬೇಕಾ ಬೇಡವಾ ಎಂಬುದನ್ನು ವರಿಷ್ಠರು ನಿರ್ಧರಿಸುತ್ತಾರೆ ಅಂತ ಅಶೋಕ್ ತಿಳಿಸಿದ್ದಾರೆ. ಅಲ್ಲದೆ ರೇವಣ್ಣ ಬಂಧನವನ್ನು ಸ್ವಾಗತಿಸಿದ್ದಾರೆ. ಒಂದೊಮ್ಮೆ ಪ್ರಜ್ವಲ್ ಗೆದ್ರೆ ಎನ್ಡಿಎಯಿಂದ ಅಮಾನತು ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಂಧನ ಆಗಲೇಬೇಕು ಅಂತ ಪ್ರಹ್ಲಾದ್ ಜೋಶಿ ಒತ್ತಾಯಿಸಿದ್ದಾರೆ. ಇಲ್ಲಿ ವಿಡಿಯೋ ರಿಲೀಸ್ ಮಾಡಿದ ಯಾರು ಅನ್ನೋದೆಲ್ಲ ಪ್ರಶ್ನೆ, ಸಾರ್ವಜನಿಕ ಜೀವನದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದು ಮುಖ್ಯ ಎಂಬ ಅಭಿಪ್ರಾಯವನ್ನು ಜೋಶಿ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಪಕ್ಷ ಮೋದಿಯನ್ನ ಟಾರ್ಗೆಟ್ ಮಾಡ್ತಿರೋದಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ಹೊರಹಾಕಿದ್ದಾರೆ. ಕೂಡ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅಂತ ಇನ್ನೂ ನಮ್ ಗಮನಕ್ಕೆ ಬಂದಿಲ್ಲ. ದೆಹಲಿಯಲ್ಲಾಗಿರೋದು, ರಾಜ್ಯದಲ್ಲಾಗಿಲ್ಲ, ಲೋಕಸಭಾ ಚುನಾವಣೆಗೆ ಆಗಿರೋದು. ಅದರಿಂದ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ. 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ, ಕಠಿಣ ಕ್ರಮ ತೆಗೆದುಕೊಳ್ತೀರಿ. ಗೆದ್ದ ಮೇಲೆ ನಮ್ಮ ಪಾರ್ಟಿ NDA ಇರ್ತೈತಲ್ಲ, NDA ಇಂದಾನೆ ನಾವು ಕ್ರಮ ತೆಗೆದುಕೊಳ್ತೀವಿ. ತನಿಖೆಗೆ ಅವರು ಬಂಧಿಸಿದ್ದಾರೆ. ತನಿಖೆ ಸೂಕ್ತವಾಗಲಿ ಆಗಲಿ. ಅಲ್ಲ, ಪ್ರಜ್ವಲ್ ರೇವಣ್ಣ ಅಂತೂ ಅರೆಸ್ಟ್ ಆಗಲೇಬೇಕು. ವಿಡಿಯೋ ರಿಲೀಸ್ ಪ್ರಶ್ನೆ ಇಲ್ಲಿದೆ. ನಾವು ಸಾರ್ವಜನಿಕ ಬದುಕಿನಾಗ ನಾವು ಹೆಂಗೆ ವರ್ತಿಸ್ತೀವಿ ಅನ್ನೋ ಪ್ರಶ್ನೆ ಇದೆ. ವಿಡಿಯೋ ರಿಲೀಸ್ ಯಾರಾದರೂ ಮಾಡ್ಬೋದು. ಕಾನೂನು ತಮ್ಮ ಕ್ರಮ ಕೈಗೊಳ್ತಾ ಇದೆ. ದುರ್ದೈವ, ಯಾಕಂದ್ರೆ ರೇವಣ್ಣ ಸಾಕಷ್ಟು ಅವ್ರಿಗೆ ವಯಸ್ಸಾಗಿದೆ. ಈಗ ಇಂಥ ಸಂದರ್ಭದಲ್ಲಿ ಈ ರೀತಿ ಆಗಿರೋ ದುರ್ದೈವ ಆದರೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದಾವೆ. ಹೀಗಾಗಿ ಒಂದು ಸರ್ತಿ ತನಿಖೆಯನ್ನು ಮಾಡೋದು ಒಳ್ಳೆಯದು. ಆದರೆ ಎಷ್ಟರ ಎಲ್ಲವನ್ನ ಮೋದಿ ಮಾಡಬೇಕು, ಎಲ್ಲವನ್ನ ಬಿಜೆಪಿ ಮಾಡಬೇಕು ಅಂದ್ರೆ ಕುರ್ಚಿಯಿಂದ ಕೆಳಗೆ ಇಳಿಯಿರಿ. ಮುಖ್ಯಮಂತ್ರಿ ಪಟ್ಟ ಬಿಡಿ. ಪರಮೇಶ್ವರ್ ಅವ್ರ ರಾಜೀನಾಮೆ ಕೊಡಿ, ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೊಡಿ, DK ಅವ್ರ ರಾಜೀನಾಮೆ ಕೊಡಿ. ಮುಂದೆ ಏನ್ ಮಾಡಬೇಕು, ಸರ್ಕಾರ ಹೇಗೆ ನಡೆಸಬೇಕು, ನಮ್ಮ ಬಿಜೆಪಿ ಕೈಯಿಂದ. ಜೋಶಿ ಸರ್ ಒಂದ್ ಸೈಡ್ ಕರೆಕ್ಟ್ ಆಗಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಹೇಗೆ ವರ್ತಿಸಬೇಕು ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದರಲ್ಲಿ ಇನ್ನೊಂದು ಕಡೆಗೆ ಅರೆಸ್ಟ್ ಮಾಡಬೇಕು, ಕರೆಕ್ಟು. ಬಟ್ ಇನ್ನೊಂದು ಕಡೆಗೆ ಹೇಳಿದ್ರೆ ವಿಡಿಯೋ ರಿಲೀಸ್ ಮಾಡಿದ್ದೀಯ ಯಾರು, ಅದು ಯಾವುದು ಪ್ರಶ್ನೆ ಅಲ್ಲ. ನೋ, ಅದು ಪ್ರಶ್ನೆನೇ. ಯಾಕೆ ಅಂತಂದ್ರೆ ಆ ಹೆಣ್ಣು ಮಕ್ಕಳ ಮಾನ ಹರಾಜಾಗಿ ಹೋಗಿದೆ. ಆ ಹೆಣ್ಣು ಮಕ್ಕಳ ಮಾನ ಅದು ಹರಾಜ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿತ್ತು. ಅವನಿಗೆ ಏನು ಉದ್ದೇಶ ಇತ್ತು, ಅವುಗಳನ್ನು ಪೆಂಡ್ರಾ ಹಾಕಿ ಕಂಡ್ಕಂಡಲ್ಲೆಲ್ಲ ಬಿಸಾಕ್ ಹೋಗೋದು ಅವನೇನು ಉದ್ದೇಶ ಇತ್ತು ಅವನು ಪ್ರಜ್ವಲ್ ಅವರ ಮಾನ ಹರಾಜಾಗಬೇಕಾಗಿತ್ತು, ಅವರ ಮಾನ ಎಲ್ಲ ಕಡೆ ಹೋಗಬೇಕಾಗಿತ್ತು. ಕರೆಕ್ಟ್, ಅವನ ಇಂಟೆನ್ಷನ್ ಏನಿತ್ತು ಇರ್ಬೋದು. ಬಟ್ ಅದರ ಮಧ್ಯದಲ್ಲಿ ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಯಿತು, ಆ ಕುಟುಂಬಗಳ ಪರಿಸ್ಥಿತಿ ಏನಾಯಿತು, ಅದು ಅಷ್ಟೇ ಪ್ರಶ್ನೆ ಬರುತ್ತೆ. ನೀವು ಅದನ್ನು ಪ್ರಶ್ನೆ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಜೋಶಿ ಸರ್. ಅದು ಕೂಡ ಪ್ರಶ್ನೆ ಆಗತ್ತೆ. ಅವ್ರು ಯಾರು ಅನ್ನೋದನ್ನು ನೋಡ್ಬೇಕು. ಅವ್ರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಇಂಥದ್ದು ಮಾಡಿದ್ದಾನೆ ಅಂತೇಳಿ. ಬೀದಿಯಲ್ಲೆಲ್ಲ ಹರಾಜು ಹಾಕೋ ರೀತಿಯಲ್ಲೆಲ್ಲ. ಮುಜುಗರ. ಎಸ್, ಎಕ್ಸಾಕ್ಟ್ಲಿ. ಇನ್ನು 2000
19ರ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡಿದ್ವು. ಈ ಸಂದರ್ಭದಲ್ಲಿ ಕಡೂರು ರ್ಯಾಲಿಯಲ್ಲಿ ಪ್ರಜ್ವಲ್ ರೇವಣ್ಣ ಪರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡಿದರು. ಯಂಗ್ ಲೀಡರ್, ವಿಷನ್ ಇರುವಂತಹ ಲೀಡರ್ ಪ್ರಜ್ವಲ್ ಗೆಲ್ಲಿಸಿ ಅಂತ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ರು. ಅಲ್ಲದೆ ಪ್ರಜ್ವಲ್ ರೇವಣ್ಣ ಪರವಾಗಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಕೂಡ ಮಾಡಿದ್ರು. ಈ ವಿಡಿಯೋ ಮತ್ತು ಟ್ವೀಟ್ ಅನ್ನ ವಿಪಕ್ಷ ನಾಯಕ ಅಶೋಕ್ ಅಸ್ತ್ರ ಮಾಡಿಕೊಳ್ಳೋಕೆ ನೋಡಿದ್ದಾರೆ. ಇವತ್ತು ಇವೆರಡನ್ನೂ ಪ್ರದರ್ಶಿಸಿದ್ದ ಅಶೋಕ್ ಸಿಎಂ ಸಿದ್ದರಾಮಯ್ಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಟಿಕೆಟ್ ಕೊಟ್ಟಿದ್ದು ಅವರೇ, ಗೆಲ್ಲಿಸಿದ್ದು ಅವರೇ. ಇದೀಗ ಸಿದ್ದರಾಮಯ್ಯನವರು ಹೇಳಿದಂತೆ ಪ್ರಜ್ವಲ್ ವಿಷನ್ ತೋರಿಸಿದ್ದಾರೆ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ವಿಷನ್, ಯಂಗ್ ಲೀಡರ್, ಸಂದೇಶ ಸ್ಪಷ್ಟವಾಗಿದೆ. ಅವರು ಟಿಕೆಟ್ ಕೊಟ್ಟಾಗ ಅವರೇ ಹೇಳಿದಾರಲ್ಲ ವಿಷನ್ ಇದೆ ಅಂತ ಹೇಳಿ. ಆ ವಿಷನ್ 5 ವರ್ಷ ಅವರ MP ಇದ್ರಲ್ಲ ಅವಾಗ ತೋರಿಸಿದ್ದಾರೆ ವಿಷನ್ ಎಲ್ಲ. ಇದನ್ನೇ ಹೇಳೋದು, ಇನ್ನೊಂದು ಯಾರೋ ಕೆಣಕಕ್ಕೆ ಹೋದ್ರೆ ನಿಮ್ದು ಯಾವುದೋ ಇನ್ನೊಂದು ಬಂದೇ ಬರುತ್ತೆ. ಇವತ್ತು ಮೋದಿ ಅವರು ನೀವು ಅವ್ರಿಗೆ ಬಂದು ಪ್ರಚಾರ ಮಾಡಿ ಹೋಗಿದ್ದೀರಾ ಪ್ರಜ್ವಲ್ ಅವರಿಗೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ. ಲಾಸ್ಟ್ ಟೈಮ್ ನೀವೇ ಹೋಗಿ ಪ್ರಚಾರವನ್ನ ಮಾಡಿ ಬಂದಿದ್ರಿ. ಇದನ್ನೇ ಹೇಳೋದು, ಎಲ್ಲೋ ಒಂದ್ ಕಡೆಗೆ ನೀವು ಯಾವುದೋ ವಿಚಾರದಲ್ಲಿ ತಗಲಾಕೊಳ್ತೀರಾ ಇಂಥವೆಲ್ಲ ಹೇಳಿಕೆಗಳಿಗೆ. ಹಾಗಾಗಿ ಇನ್ನೊಬ್ರು ಎಳಿಬೇಕಾದ್ರೆ ನಮ್ದು ಎಳ್ಕೊಳ್ತೀರಾ ಅಷ್ಟೇ. ಇನ್ನು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಮುಗಿಯದ ಕಥೆಯಾಗಿ ಹೋಗಿದೆ. ನಿನ್ನೆ ತಡರಾತ್ರಿಯವರೆಗೂ ಹಾಸನ ಸಂಸದರ ನಿವಾಸದಲ್ಲಿ ಸಂತ್ರಸ್ತೆ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಸಿದಂತಹ SIT ಇಡೀ ಕಟ್ಟಡವನ್ನು ಸೀಸ್ ಮಾಡಿದೆ. ಅಂದಹಾಗೆ ದೇವೇಗೌಡರು ಮಾಜಿ ಪ್ರಧಾನಿ ಎಂಬ ಕಾರಣಕ್ಕೆ ಅವರಿಗೆ ಅಂತ ಈ ಕಟ್ಟಡವನ್ನು ಸರ್ಕಾರದ ವತಿಯಿಂದ ನೀಡಲಾಗಿತ್ತು. ಆದರೆ ಪ್ರಜ್ವಲ್ ರೇವಣ್ಣ ಅವರೇ ಹೆಚ್ಚಾಗಿ ಇದನ್ನು ಬಳಕೆ ಮಾಡಿಕೊಳ್ತಾ ಇದ್ರು. ಇಲ್ಲಿಯೇ ಲೈಂಗಿಕ ದೌರ್ಜನ್ಯಗಳನ್ನು ಪ್ರಜ್ವಲ್ ಎಸಗಿರುವ ಆರೋಪ ಕೂಡ ಕೇಳಿಬರ್ತಾ ಇದೆ. HD ರೇವಣ್ಣ ಬಂಧನ ಹಾಸನ JDSಗೆ ದೊಡ್ಡ ಆಘಾತ ಉಂಟು ಮಾಡಿದೆ. ಸದಾ ಜನರಿಂದ ತುಂಬಿ ತುಳುಕ್ತಾ ಇದ್ದಂತಹ ಹೊಳೆ ನರಸೀಪುರದ ಚನ್ನಾಂಬಿಕಾ ನಿವಾಸ ಬಿಕೋ ಅಂತ ಇದೆ. ಕಟ್ಟ ಬೆಂಬಲಿಗರು ರೇವಣ್ಣ ಮನೆ ಬಳಿ ಧಾವಿಸಿ ಗೇಟ್ ಬಂದ್ ಆಗಿರೋದು ನೋಡಿ ಬೇಸರದಿಂದ ವಾಪಸ್ ಹೋಗ್ತಾ ಇದ್ದಾರೆ. ರೇವಣ್ಣ ನಿವಾಸಕ್ಕೆ KSRP ಭದ್ರತೆಯನ್ನು ಒದಗಿಸಲಾಗಿದೆ. ರೇವಣ್ಣ ಬಂಧನ ಖಂಡಿಸಿ ಹೊಳೆ ನರಸೀಪುರದಲ್ಲಿ JDS ಮೌನ ಪ್ರತಿಭಟನೆಯನ್ನು ನಡೆಸಿದೆ. ಒಳ್ಳೆ ವ್ಯಕ್ತಿ, ಅವ್ರು ಏನೇ ಇದಾಗಲಿ ಒಳ್ಳೆ ಜನ. ಅವರು ಇವರು ಕಿತಾಪತಿ ಮಾಡಿ ಪಾಪ ಏನೋ ಅವರು ದುರಾದೃಷ್ಟಕ್ಕೆ ಹಿಂಗೆ ಆಗದೆ ರೇವಣ್ಣವರು ಅವ್ರನ್ನ ಅರೆಸ್ಟಿಂದ ಬಿಡಬೇಕು, ಧಾರವಾಡವಾಗಿ ಬಂದ್ರೆ ಸಾಕು. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದ್ರೆ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಕೊಡ್ಲಿ. ಅದು ಬಿಟ್ಬಿಟ್ಟು ಸರ್ ಅಪ್ಪನ ಕೊಡೋದೊಂದು ಅರ್ಥ ಏನಿದೆ ಸರ್, ಇದು ಮಹಾ ಘೋರ ತಪ್ಪು ಇದು. ಅಲ್ಲಿಂದ ಪಾಲಾಗಿ ಬರಲಿ ಅಂತ ನಾವು ಅವ್ರನ್ನ ಹಾರೈಸ್ತಾ ಇದ್ದಾವೆ. SIT ಈ ಬಿಲ್ಡಿಂಗ್ ನ ಕಸ್ಟಡಿಗೆ ತಗೊಂಡಿರೋದು ತಡ ಆಯ್ತಾ ಅಂತ. ಯಾಕಂದ್ರೆ ಅಲ್ಲೇ ಲೈಂಗಿಕ ದೌರ್ಜನ್ಯ ಆಗಿದೆ, ಆ ವಿಡಿಯೋಗಳಾಗಿದೆ ಅನ್ನೋ ಆರೋಪ ಬಂದಾಗ ಇಮ್ಮಿಡಿಯೇಟ್ ಅದನ್ನ ಸೀಸ್ ಮಾಡ್ಕೊಳ್ಬೇಕಿತ್ತ? ಇಲ್ಲ, ಇನ್ನು ಹ್ಯಾಂಡ್ ಓವರ್ ಆಗಿರ್ಲಿಲ್ಲ ಅದರಲ್ಲಿ. ಸೊ SIT ಹ್ಯಾಂಡ್ ಓವರ್ ಆಗ್ಬೇಕಾಗಿತ್ತು. SIT ಹ್ಯಾಂಡ್ ಓವರ್ ಆದ ನಂತರ ಕೇಸ್ಗಳ ರಿಜಿಸ್ಟ್ರೇಷನ್ ಆಗ್ಬೇಕಾಗಿತ್ತು, ಇವೆಲ್ಲವೂ ಆಗ್ಬೇಕಾಗಿತ್ತು. ಸಾಕ್ಷ್ಯ ನಾಶ ಆಗಬಹುದೇನೋ, ಆ ಸಾಧ್ಯತೆ ಇದೆಯೇನೋ. ಸಾಕ್ಷಿಗಳು ಏನ್ ಸಿಗುತ್ತೆ ಅಂತ ಇಷ್ಟು ತಡವಾಗಿ ನನಗೆ ಅರ್ಥ ಆಗ್ತಿಲ್ಲ. ವಿಡಿಯೋಗಳು ಸಾಕ್ಷಿಗಳು ನಿಂತ್ಕೊಳ್ತಾ ಇದೆ. ರೇಪ್ ಕೇಸ್ ಅಂದ ತಕ್ಷಣ ನಿಮ್ಗೆ ರೇಪ್ ಕೇಸಲ್ಲಿ ಅಲ್ಲಿ ಸಾಕ್ಷಿ ಸಿಗಬೇಕಾಗಿರುವಂಥದ್ದು, ಬೆಡ್ ಮೇಲೆ ಬೀಳಬೇಕಾಗಿರುವಂಥದ್ದು ಅದೆಲ್ಲ ತಗೊಳ್ಬೇಕು. ಇಷ್ಟು ವರ್ಷಗಳ ನಂತರ ಏನು ಸಿಗುತ್ತೆ ಅಲ್ಲಿ? ಹೇರ್ ಸ್ಯಾಂಪಲ್ ಕಲೆಕ್ಟ್ ಆಗಬೇಕು, ಸಿಗುತ್ತಾ? ಟೆಕ್ನಿಕಲ್ ಆಗಿ ಎವಿಡೆನ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಸೊ, ಡೌಟ್ ಅಂತ ಅನ್ಸುತ್ತೆ ಅದರಲ್ಲಿ. ಬಟ್ ಬೇರೆ ಏನಾದರೂ ಹುಡುಕುವಂಥ ಕೆಲಸ ಈಗ SIT ಮಾಡ್ತಾರೆ ಈ ವಿಚಾರದಲ್ಲಿ. ಹೇಳಿಕೆಗಳು ಮತ್ತೆ ಹೆಣ್ಮಗಳು ಬಂದು ಹೇಳ್ತಾಳಲ್ಲ, ಅದೇ ಬಹುದೊಡ್ಡ ಸಾಕ್ಷಿ ಆಗುತ್ತೆ, ಬೇರೆ ಏನೇನು ಬೇಕಾಗ್ತಿಲ್ಲ.